ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುವವಳಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಸಂತೋಷವಾಗಿ ಸಮಾಧಾನವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ದಿನವೂ ನಾವು ನೋಡುವುದಾದರೆ ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯನ್ನು ಆಚರಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಸ್ವಾತಂತ್ರ್ಯ ಎಂಬುದು ಎಷ್ಟು ಸಂತೋಷಕರವಾದದ್ದು, ಎಷ್ಟು ಉಲ್ಲಾಸಕರವಾದದ್ದಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ನೋಡುವುದಾದರೆ ಸ್ವಾತಂತ್ರ್ಯ ಬಹು ಮುಖ್ಯವಾದಂಥದ್ದಾಗಿದೆ. ದಾಸತ್ವದ ನೊಗದಲ್ಲಿದ್ದಂಥ ಬ್ರಿಟಿಷರ ಒಂದು ಬಂಧನದಲ್ಲಿ ದಾಸತ್ವದಲ್ಲಿದ್ದಂಥ ಭಾರತ ದೇಶವು ಸ್ವಾತಂತ್ರ್ಯ ಪಡೆದಾಗ ಎಷ್ಟು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ದೇಶಕ್ಕೆ ಒಂದು ಸ್ವಾತಂತ್ರ್ಯದ ಅಗತ್ಯವಿದೆಯೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯದ ಅಗತ್ಯವಿದೆ. ನಿಜವಾದ ಸ್ವಾತಂತ್ರ್ಯ ಏನು ಎಂಬುದಾಗಿ ಈ ದಿನದ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. ಯಾವ ರೀತಿಯಾಗಿ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಹೊಂದಿದಂಥ ದೇಶವನ್ನು ಪುನಃ ದಾಸತ್ವಕ್ಕೆ ತೆಗೆದುಕೊಳ್ಳಬೇಕು, ಅದನ್ನು ಸೆರೆ ಹಿಡಿಯಬೇಕು ಎಂಬುದಾಗಿ ಶತ್ರು ರಾಷ್ಟ್ರಗಳು ಅದಕ್ಕೆ ವಿರುದ್ಧವಾಗಿ ದಾಳಿಗಳನ್ನು ಯಾವ ರೀತಿಯಾಗಿ ಮಾಡುತ್ತಾ ಇರ್ತದೋ, ಯಾವ ರೀತಿಯಾಗಿ ತಮ್ಮ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೇಶದ ಸೈನಿಕರು, ದೇಶದ ಆಡಳಿತಗಾರರು, ದೇಶದ ಪ್ರತಿಯೊಬ್ಬ ನಾಗರಿಕರು ಜವಾಬ್ದಾರಿ ಉಳ್ಳವರಾಗಿ ಹೋರಾಡ್ತಾ ಇರ್ತಾರೋ, ಒಂದು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇರ್ತಾರೋ, ಅದೇ ರೀತಿಯಾಗಿ ನಾವು ನೋಡುವುದಾದರೆ ಆತ್ಮಿಕ ಮನುಷ್ಯನಲ್ಲಿ ಸಹ ಪ್ರತಿಯೊಬ್ಬ ಮನುಷ್ಯನನ್ನು ಸಹ ದಾಸತ್ವದ ನೊಗದಲ್ಲಿ ಬಂಧಿಸಿಡಬೇಕೆಂಬುದಾಗಿ ಶತ್ರು ಹೋರಾಡುವವನಾಗಿದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ನಾವು ನೋಡೋಣ ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು ಮತ್ತು ಆ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಳ್ಳುವುದು ಹೇಗೆ, ಅದನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದಾಗಿ ಈ ದಿನದಲ್ಲಿ ನಾವು ಧ್ಯಾನಿಸೋಣ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂಬುದಾಗಿ ಬಿಡುಗಡೆ ಮಾಡಿದನು ಎಂಬುದಾಗಿ. ಇದು ಯಾವ ಬಿಡುಗಡೆ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಬಿಡುಗಡೆ, ಅವನ ಆತ್ಮದಲ್ಲಿ ಒಂದು ಬಿಡುಗಡೆ. ಪ್ರತಿಯೊಬ್ಬ ಮನುಷ್ಯನ ನಾವು ನೋಡುವುದಾದರೆ ಪಾಪದ ಬಂಧನದಲ್ಲಿ, ಈ ಶಾಪದ ಕಟ್ಟುಗಳಲ್ಲಿ, ಸೈತಾನನ ಒಂದು ದಾಸತ್ವದಲ್ಲಿ, ನರಕದ ಒಂದು ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. ಈ ಮನುಷ್ಯನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬನೂ ಸಹ ಅವನು ಜನ್ಮ ಪಾಪಿಯಾಗಿಯೂ ಕರ್ಮ ಪಾಪಿಯಾಗಿಯೂ ಆ ಪಾಪದ ಒಂದು ಬಂಧನದಲ್ಲಿದ್ದಾನೆ. ಪ್ರಿಯರೇ, ಆ ಬಂಧನದಿಂದ ಬಿಡಿಸಲ್ಪಡಬೇಕಾದರೆ, ನಿಜವಾದ ಒಂದು ಸ್ವಾತಂತ್ರ್ಯ ಒಬ್ಬ ಮನುಷ್ಯನಿಗೆ ಸಿಗಬೇಕೆಂಬುದಾದರೆ ಅದು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಮಾತ್ರವೇ ಸಾಧ್ಯ. ಯಾಕಂದರೆ ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನಾವು ವೇದಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಸತ್ಯವೇದ ನಮಗೆ ಅದನ್ನು ಸ್ಪಷ್ಟವಾಗಿ ಹೇಳ್ತದೆ, ರಕ್ತಧಾರೆ ಇಲ್ಲದೆ. ಯಾಕಂದರೆ ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಪಶುಗಳ ಒಂದು ರಕ್ತವನ್ನು ಅವರು ಕೊಡ್ತಾಯಿದ್ರು, ಪಶುಗಳನ್ನು ಬಲಿಯಾಗಿ ಅರ್ಪಿಸಿ ಅದರ ರಕ್ತದ ಮೂಲಕ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಬೇಕೆಂಬುದಾಗಿ ಎಂಬ ಕಾರ್ಯವನ್ನು ಅವ್ರು ಮಾಡ್ತಿದ್ರು. ಆದರೆ ಅದರಿಂದ ನಿಜವಾದ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ. ಪ್ರಿಯರೇ, ಯಾಕಂದರೆ ಒಬ್ಬ ಮನುಷ್ಯನ ಪಾಪವು ಕ್ಷಮಿಸಲ್ಪಡಬೇಕಾದ್ರೆ ಅದಕ್ಕೆ ಪರಿಶುದ್ಧವಾದ ಮನುಷ್ಯನ ಒಂದು ರಕ್ತವೇ ಬೇಕಾಗಿತ್ತು, ಪರಿಶುದ್ಧವಾಗಿರುವಂಥ ರಕ್ತವೇ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ದೇವರು ಸ್ವತಃ ನರಾವತಾರ ಎತ್ತಿ ದೇವರಿಗೆ ಸರಿಸಮಾನವಾಗಿರುವ ಪದವಿಯನ್ನು ತ್ಯಜಿಸಿ ನರಾವತಾರ ಎತ್ತಿ ಮನುಷ್ಯನಾಗಿ ಹುಟ್ಟಿ ಯಾವುದೇ ಪಾಪವನ್ನು ಮಾಡದೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ತನ್ನ 33 ವರ್ಷಗಳನ್ನು ಈ ಲೋಕದಲ್ಲಿ ಕಳೆದು ನಮ್ಮೆಲ್ಲ ಲೋಕದ ಪ್ರತಿಯೊಬ್ಬರ ಪಾಪಗಳಿಗೋಸ್ಕರವಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ ತನ್ನ ಕೊನೆ ಹನಿ ರಕ್ತವನ್ನು ಸಹ ಉಳಿಸಿಕೊಳ್ಳದೆ ನಮಗೋಸ್ಕರವಾಗಿ ಅವನು ಸುರಿಸಿದನ. ಆ ಯೇಸು ಕ್ರಿಸ್ತನ ರಕ್ತದ ಮೇಲೆ ಯಾರೆಲ್ಲರೂ ನಂಬಿಕೆ ಇಡುತ್ತಾರೋ, ಆತನ ರಕ್ತದಲ್ಲಿ ತಮ್ಮ ಪಾಪಗಳನ್ನು ತಮ್ಮ ಜೀವಿತವನ್ನು ತೊಳೆದುಕೊಳ್ಳುತ್ತಾರೋ ಅವರಿಗೆ ನಿಜವಾದ ಒಂದು ಸ್ವಾತಂತ್ರ್ಯವು, ಈ ಪಾಪದ ಬಂಧನದಿಂದ ಬಿಡುಗಡೆ, ದಾಸತ್ವದಿಂದ, ಶಾಪದ ಒಂದು ಕಟ್ಟುಗಳಿಂದ, ಸೈತಾನನ ದಾಸತ್ವದಿಂದ, ಆ ನೊಗದಿಂದ ಒಂದು ಬಿಡುಗಡೆ, ನರಕದಿಂದ ಬಿಡುಗಡೆ, ನಿತ್ಯ ಜೀವಕ್ಕೆ, ಆ ಸ್ವರ್ಗಕ್ಕೆ, ಮೋಕ್ಷಕ್ಕೆ ಹೋಗುವಂಥ ಒಂದು ಮಾರ್ಗವು ಸಿದ್ಧವಾಗುತ್ತದೆ. ಪ್ರಿಯರೇ, ನಾವು ನಮ್ಮ ಪಾಪಗಳಿಗೋಸ್ಕರವಾಗಿ ದೇವರ ಮುಂದೆ ಕ್ಷಮಾಪಣೆ ಕೇಳಿಕೊಂಡು ದೇವರಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದುಕೊಳ್ಳಬೇಕಾದ್ರೆ ಆ ನಿಜವಾದ ಒಂದು ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಗೆ ದೊರೆಯುವಂಥದ್ದಾಗಿದೆ. ಈ ವಾಕ್ಯದ 2ನೇ ಭಾಗದಲ್ಲಿ ನೋಡ್ತೇವೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯಾವುದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು?
ಸ್ವಾತಂತ್ರ್ಯದಲ್ಲಿ, ಯೇಸು ಕ್ರಿಸ್ತನು ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಮುಂದೆ ಹೇಳ್ತದೆ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ. ಯೇಸು ಕ್ರಿಸ್ತನು ನಮಗೆ ಆತನ ರಕ್ತದ ಮೂಲಕವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು ಪ್ರಿಯರೇ. ಆ ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಳ್ಳಬಾರದು, ದಾಸತ್ವದ ನೊಗದಲ್ಲಿ ಪುನಃ ಸಿಕ್ಕಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಪ್ರಬೋಧಿಸುವುದನ್ನು ನೋಡುತ್ತೇವೆ. ಯಾವ ರೀತಿಯಾಗಿ ಒಂದು ದೇಶವನ್ನು ಶತ್ರು ರಾಷ್ಟ್ರಗಳು ದಾಳಿ ಮಾಡ್ತದೋ, ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂಬುದಾಗಿ ಶತ್ರು ರಾಷ್ಟ್ರಗಳು ಅದರ ಮೇಲೆ ದಾಳಿಗಳನ್ನು, ಅನೇಕ ತಂತ್ರಗಳನ್ನು ನಡೆಸ್ತಾರೋ, ಅದೇ ರೀತಿಯಾಗಿ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಅವನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಕ್ಕೋಸ್ಕರ ಅವನನ್ನು ಮತ್ತೆ ದಾಸತ್ವದಲ್ಲಿ ಸಿಕ್ಕಿ ಹಾಕಿಸಬೇಕೆಂಬುದಾಗಿ ಶತ್ರು ಸೈನ್ಯವು, ಅಂದರೆ ಸೈತಾನನ ಪಾಳೆಯು ಅವನಿಗೆ ವಿರುದ್ಧವಾಗಿ ಹೋರಾಡುವಂಥದ್ದಾಗಿದೆ. ಅನೇಕ ಅವನ ತಂತ್ರಗಳು ಅನೇಕ ರೀತಿಯ ಆಗಿದೆ. ಅದರಲ್ಲಿ ಕೆಲವೊಂದು ಕಣ್ಣಿನ ಆಶೆಗಳು, ಶರೀರದ ಇಚ್ಛೆಗಳು, ಬದುಕು ಬಾಳಿನ ಡಂಬಗಳು, ಅಹಂಕಾರಗಳನ್ನು ಮನುಷ್ಯರ ಜೀವಿತದಲ್ಲಿ ತರುವಂಥದ್ದು, ಹಣದ ವ್ಯಾಮೋಹಗಳನ್ನು ಮನುಷ್ಯರ ಜೀವಿತದಲ್ಲಿ ತರುವಂಥ ಮೂಲಕವಾಗಿ, ಅಥವಾ ಹೆಣ್ಣಿನ ಆಸೆ, ಪುರುಷನ ಆಸೆ, ವ್ಯಭಿಚಾರದ ಮೂಲಕವಾಗಿ, ಸುಳ್ಳಿನ ಮೂಲಕವಾಗಿ, ಅನೇಕ ಕಾರಣಗಳಲ್ಲಿ ಈ ಸೈತಾನನು ಮನುಷ್ಯರನ್ನು ಮತ್ತೆ ಪಾಪದ ದಾಸತ್ವದಲ್ಲಿ ಬೀಳುವಂತೆ ಮಾಡುವವನಾಗಿದ್ದಾನೆ. ಆದ್ದರಿಂದ ದೇವ ಜನರೇ, ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ತಿರುಗಿ ಆ ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಪ್ರತಿದಿನವೂ ನಾವು ಕ್ರಿಸ್ತನ ಒಂದು ಮಾರ್ಗದಲ್ಲಿ, ಕ್ರಿಸ್ತನ ವಾಕ್ಯವನ್ನು ನಾವು ಅದನ್ನು ಧ್ಯಾನಿಸುತ್ತಾ, ನಮ್ಮ ಜೀವಿತವನ್ನು ನಾವು ಪರಿಶೋಧಿಸುತ್ತಾ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಹೀಗೆ ಮಾಡುವುದರಿಂದ ನಾವು ಆ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳುವುದಕ್ಕೆ ಅವಕಾಶವಿರುವುದಿಲ್ಲ. ಯಾಕಂದರೆ ಕೊರಿಂಥದವರ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ. ಈ ದಿನದಲ್ಲಿ ನಾವು ಆ ಸ್ವಾತಂತ್ರ್ಯದಲ್ಲಿ ನಿಂತಿದ್ದೇವೆ ಎಂಬುದಾದರೆ ನಾಳೆ ಅದರಲ್ಲಿ ಬೀಳದಂತೆ ಎಚ್ಚರಿಕೆಯಾಗಿರಬೇಕು. ಆ ಸ್ವಾತಂತ್ರ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಕ್ರಿಸ್ತನು ಕೊಟ್ಟಂಥ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ನಾವು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲುವವರಾಗಿರಬೇಕು ಪ್ರಿಯರೇ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಪೌಲನು ನಮಗೆ ಎಚ್ಚರಿಸುವುದನ್ನು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ದೇವಜನರಾದ ನಾವು ಕ್ರಿಸ್ತನು ಕೊಟ್ಟಿರುವಂಥ ಆ ಒಂದು ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಂತುಕೊಂಡು ಆ ನಿತ್ಯ ಜೀವವನ್ನು ನಾವು ಬಾಧ್ಯವಾಗಿ ಪಡೆದುಕೊಳ್ಳೋಣ. ಯೇಸು ಕ್ರಿಸ್ತನ ಕೊಡುವಂಥ ಸ್ವಾತಂತ್ರ್ಯವು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಪ್ರಿಯರೇ. ನೀವು ಈ ದಿನದಲ್ಲಿ ಪಾಪದ ಬಂಧನಗಳಲ್ಲಿ ಇರಬಹುದು, ಶಾಪದ ಕಟ್ಟುಗಳಲ್ಲಿ ಇರಬಹುದು, ಸೈತಾನನ ಅನೇಕ ಒಂದು ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನಮ್ಮನ್ನು ಬಿಡಿಸುವವರು ಯಾರು ಎಂಬುದಾಗಿ ಪರಿತಾಪಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಿಮಗಾಗಿ ಇದ್ದಾನೆ. ಆತನನ್ನು ನೀವು ನಂಬುವುದಾದರೆ, ಆತನ ರಕ್ತದಲ್ಲಿ ನೀವು ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದಾದರೆ ದೇವರು ನಿಮಗೆ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಯಾವುದೇ ಜಾತಿ ಧರ್ಮಗಳನ್ನು ಮಾಡುವುದಕ್ಕೋಸ್ಕರವೇ ಬರಲಿಲ್ಲ. ಆತನು ಬಂದಿರುವುದು ನರಕದ ಹಾದಿಯಲ್ಲಿರುವಂಥ ಮನುಷ್ಯರನ್ನು ಬಿಡುಗಡೆ ಮಾಡಿ ಅವರನ್ನು ಮೋಕ್ಷಕ್ಕೆ, ಪರಲೋಕಕ್ಕೆ, ಸ್ವರ್ಗ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ, ಈ ಪಾಪದ ಬಂಧನದಿಂದ, ಶಾಪದ ಕಟ್ಟುಗಳಿಂದ, ರೋಗದ ಬಾಧೆಗಳಿಂದ ಅವರನ್ನು ಬಿಡುಗಡೆ ಮಾಡಿ ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನೇ ಭೂಲೋಕಕ್ಕೆ ಬಂದನು ಪ್ರಿಯರೇ. ನೀವು ಆತನನ್ನು ನಂಬುವುದಾದರೆ ಆತನು ನಿಮಗೆ ಬಿಡುಗಡೆಯನ್ನು, ಸ್ವತಂತ್ರವನ್ನು ಅನುಗ್ರಹಿಸುವವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರೇ, ಕರ್ತನೆ, ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವೆ, ನೀನು ಕೊಟ್ಟಿರುವಂಥ ಕರ್ತನೆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ಅದರಲ್ಲಿ ಸ್ಥಿರವಾಗಿ ನಿಲ್ಲುವಂತೆ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮೆಲ್ಲರಿಗೂ ನಿನ್ನ ಬಲವನ್ನು, ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದನ್ನು ನಾನು ಕೇಳಿಕೊಳ್ಳುತ್ತೇನೆ. ಸೈತಾನನ ತಂತ್ರೋಪಾಯಗಳನ್ನು ಅರಿತವರಾಗಿ ಅದನ್ನು ಎದುರಿಸಿ ನಿಲ್ಲುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ದೇವರೇ, ಕೇಳುತ್ತಿರುವಂಥ ಯಾರಾದರೂ ನಿನ್ನನ್ನು ಅರಿತುಕೊಳ್ಳದೇ ಇರುವುದಾದರೆ, ಆ ದಾಸತ್ವದ ನೊಗದಲ್ಲಿ ಇರುವವರಾದರೆ ಕರ್ತನೆ, ಅವರನ್ನು ಸಂಧಿಸಿರಿ. ಅವರು ನಿನ್ನನ್ನು ಕರ್ತನೆ ಅರಿತುಕೊಳ್ಳುವಂತೆ, ಆ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವವುಳ್ಳ ತಂದೆಯ ದೇವರೇ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.